ರಾಶಿಯವ್ರಿಗೆ ಹೇಗಿದೆ ಅಂದ್ರೆ ನೋಡಿ, ಯಾವುದೇ ಹಳೆ ಬ್ಯಾಲೆನ್ಸ್ ಗಳಿರುತ್ತೆ, ಕೆಲಸಗಳಿರುತ್ತೆ ಪೆಂಡಿಂಗ್, ಅದೆಲ್ಲವೂ ಕೂಡ ಸರಾಗವಾಗಿ ಆಗುತ್ತೆ. ಆದ್ರೆ ನಾನು ಅನ್ನೋ ಅಹಂ ಇಂದ ಕೆಲವು ಸರಿ ಏನಾಗುತ್ತೆ, ಹೊಡೆತಗಳು ಬೀಳುತ್ತೆ. ಇದ್ರ ಕಡೆ ಗಮನವನ್ನ ಕೊಡಿ. ಕಟಕ ರಾಶಿಯವರು ಪ್ರತಿಯೊಂದು ವಿಷಯಕ್ಕೂ ದೊಡ್ಡವರ ಸಲಹೆಯನ್ನ ತಗೊಳ್ಳಿ. ಯಾರೇ ಒಬ್ರು ಏನೋ ಒಂದು ಒಳ್ಳೇದು ಕೇಳ್ತಾ ಇದ್ದಾರೆ ಅಂದಾಗ ಅದನ್ನ ಕಿವಿಗೆ ಹಾಕೊಳ್ಳೋದನ್ನ ಶುರು ಮಾಡಿ. ನನಗೆ ಗೊತ್ತಿದೆ, ನಾನು ಮಾಡ್ತೀನಿ ಅನ್ನೋದ್ರ ಕಡೆ ಯೋಚನೆ ಮಾಡಬೇಡಿ. ಇದರಿಂದ ನಿಮ್ಗೆ ಒಳ್ಳೇದಾಗುತ್ತೆ. ಸಿಂಹರಾಶಿಯವರು ಹಣಕಾಸಿನ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯನ್ನ ವಹಿಸ್ಬೇಕಾಗುತ್ತೆ. ಷೇರುಗೆ ಏನಾದ್ರೂ ದುಡ್ಡು ಹಾಕ್ಬೇಕು ಅಂತಿದ್ರೆ ಮುನ್ನೆಚ್ಚರಿಕೆ ಇರ್ಲಿ. ಆದಷ್ಟು ಶೇರ್ಗಳನ್ನ ತಗೊಳ್ಳೋದು, ಪರ್ಚೇಸ್ ಮಾಡೋದು, ಇಲ್ಲ ಹಣ ಹೂಡಿಕೆ ಮಾಡೋದ್ರ ಕಡೆ ಗಮನವನ್ನ ಕೊಡಿ ತುಂಬಾ ಎಚ್ಚರಿಕೆಯಿಂದ. ಇನ್ನ ಕನ್ಯಾ ರಾಶಿಯವರಿಗೆ ದಾಂಪತ್ಯದಲ್ಲಿ ಇರುಸು ಮುರುಸುಗಳಾಗುವಂತಹ ದಿನಗಳು. ಹಾಗೆ ಮಾತಿನ ಮೇಲೆ ನಿಗಾ ಇರ್ಲಿ ನಿಮ್ಗೆ. ಕನ್ಯಾ ರಾಶಿಯವರು ಮಾತಾಡಿ ಮನೆ ಕೆಡಿಸ್ತು ಅನ್ನೋ ಒಂದು ಲೆಕ್ಕಾಚಾರ ಇರುತ್ತೆ. ಈ ಒಂದು ದಿನಗಳಲ್ಲಿ ತುಂಬಾ ಮಾತಿನ ಮೇಲೆ ನಿಗಾವನ್ನ ಇಡಿ. ಹಾಗೆ ತುಲಾ ರಾಶಿ, ಆರೋಗ್ಯದಲ್ಲಿ ವ್ಯತ್ಯಾಸವು ಕಾಣುತ್ತದೆ. ಕೆಲಸದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಮುನ್ನೆಚ್ಚರಿಕೆಯಿಂದ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನೋವು, ಆತಂಕ ಇದ್ದೇ ಇರುತ್ತೆ. ಹಾಗೆ ಯಾವುದೇ ಕೆಲಸಗಳನ್ನ ನೀವು ಕೈಗೊಡ್ಬೇಕಾದ್ರೂ ನಿಮ್ಮ ಮನೆ ದೇವರಿಗೆ ಹೋಗಿ ಬಂದು ಕೆಲಸಗಳನ್ನ ಮಾಡಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಇನ್ನ ಧನುರಾಶಿಯವರು ಯಾವುದೇ ಮನೆಯ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಿ. ಆಸ್ತಿ ಬರ್ತಾ ಇದೆ ಆದ್ರೆ ಪೇಪರ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳೋದನ್ನ ಕಲೀರಿ. ಹಾಗೆ ಮನೆಯ ಹಿರಿಯರ ಬಗ್ಗೆ ಸ್ವಲ್ಪ ಗಮನವಿರ್ಲಿ, ಅವರ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಇನ್ನ ಮಕರ ರಾಶಿಯವರಿಗೆ ಎಲ್ಲಾ ಮೂಲಗಳಿಂದ ಹಣ ಏನೋ ಬರ್ತಾ ಇದೆ, ನಾನು ಅನ್ನೋ ಅಹಮ್ಮಿಂದ ಅದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಆದ್ದರಿಂದ ನಿಮ್ಮ ಮನೆಯ ಹಿರಿಯರ ಒಂದು ಸಲಹೆ ಸೂಚನೆಗಳ ಮೇರೆಗೆ ನೀವು ನಿಮ್ಮ ಮನೆಯ ಹಿರಿಯರ ಸಲಹೆಗಳನ್ನ ತಗೊಂಡು ನೀವು ಮುಂದಿನ ಕೆಲಸಗಳನ್ನ ಕೈಗೂಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಹಾಗೆ ಸಹೋದರಿಯರ ನಡುವೆ ಭಿನ್ನಾಭಿಪ್ರಾಯ ಬರುತ್ತೆ ಮಕರ ರಾಶಿಯವರಿಗೆ. ಇದ್ರ ಕಡೆ ಗಮನವನ್ನ ಕೊಡಿ. ಇನ್ನ ಕುಂಭರಾಶಿಯವರು ಹಣದ ವಿಚಾರದಲ್ಲಿ ಅನಗತ್ಯವಾದ ಖರ್ಚುಗಳನ್ನ ಮಾಡಕ್ ಹೋಗ್ಬಿಡಿ. ಅಗತ್ಯಕ್ಕೆ ಎಷ್ಟಿದೆಯೋ ಅದಕ್ಕಿಂತ ಕಮ್ಮಿಯೇ ಖರ್ಚು ಮಾಡಿ. ಯಾಕೆಂದ್ರೆ ಹಣದ ಮುಗ್ಗಟ್ಟು ಈ ಕುಂಭರಾಶಿಯವರಿಗೆ ಈ ಒಂದು 3 ತಿಂಗಳಲ್ಲಿ ಗೊತ್ತಾಗುತ್ತೆ. ಆದ್ರಿಂದ ಇನ್ನ ಮೀನರಾಶಿಯವರಿಗೆ ತಮ್ಮ ಸಂಬಂಧಗಳ ಬಗ್ಗೆ ಆತ್ಮಾವಲೋಕನವನ್ನ ಮಾಡ್ಕೊಳ್ಳಿ. ನೀವ್ ಏನಾಗಿದ್ದೀರಾ, ನೀವ್ ಯಾತಕ್ಕಾಗಿ ಇದ್ದೀರಾ, ಅದ್ರ ಬಗ್ಗೆ ನಿಮಗೆ ನೀವೇ ಕ್ವಶನ್ ಮಾಡ್ಕೊಳ್ಳಿ. ಅದಕ್ಕೆ ಆನ್ಸರ್ ನಿಮ್ಗೆ ಸಿಗುತ್ತದೆ. ಯಾವುದೇ ವಿಷಯಗಳ ಬಗ್ಗೆ ಅತಿಯಾದ ನಂಬಿಕೆಯನ್ನ ಇಡಕ್ ಹೋಗ್ಬೇಡಿ. ಖಂಡಿತವಾಗ್ಲೂ ಮುಂದಿನ ಜೀವನ ಚೆನ್ನಾಗಿರುತ್ತೆ.